ಒಂದು ಇಡೀ ದ್ವೀಪವೇ ಪ್ರಾರ್ಥನೆಯ ರೂಪ ತಳೆದರೆ ಹೇಗಿರುತ್ತೆ ಅಂತ ಎಂದಾದ್ರೂ ಯೋಚಿಸಿದ್ದೀರಾ? ಇಂದು ನಾವು ಭಾರತದ ಅಂತಹ ಒಂದು ಅದ್ಭುತ ಸ್ಥಳವಾದ ಓಂಕಾರೇಶ್ವರಕ್ಕೆ ಒಂದು ಪಯಣ ಬೆಳೆಸೋಣ. ಇದು ಕೇವಲ ಒಂದು ದೇವಸ್ಥಾನವಲ್ಲ, ಇಲ್ಲಿ ಭೂಮಿ ಮತ್ತು ಭಕ್ತಿ ಒಂದಾಗಿವೆ. ಈ ಪ್ರಶ್ನೆಯನ್ನ ಸ್ವಲ್ಪ ಯೋಚಿಸಿ ನೋಡಿ. ಹಾಗಾಂದ್ರೆ ಭೌಗೋಳಿಕತೆಯೇ ಒಂದು ಪ್ರಾರ್ಥನೆ ಅಂದ್ರೆ ಏನರ್ಥ? ಅಂದ್ರೆ ಒಂದು ನದಿಯ ಹರಿವು, ಒಂದು ದ್ವೀಪದ ಆಕಾರ, ಇವೇ ಒಂದು ದೈವಿಕ ಸಂಕೇತವಾಗಿ ಬದಲಾದ್ರೆ? ಓಂಕಾರೇಶ್ವರದ ಕಥೆ ಶುರುವಾಗೋದೇ ಇಲ್ಲಿಂದ. ನಮ್ಮ ಈ ಪಯಣದಲ್ಲಿ ನಾವು ಓಂಕಾರೇಶ್ವರದ ಕಥೆಯನ್ನ ಈ 5 ಮುಖ್ಯ ಭಾಗಗಳಲ್ಲಿ ಬಿಚ್ಚಿಡಲಿದ್ದೇವೆ. ಪ್ರಕೃತಿಯಿಂದ ಹಿಡಿದು ಪುರಾಣದವರೆಗೆ, ಇತಿಹಾಸದಿಂದ ಇವತ್ತಿನ ಅನುಭವದವರೆಗೆ. ಹಾಗಾದ್ರೆ ಬನ್ನಿ ನಮ್ಮ ಈ ಅನ್ವೇಷಣೆಯನ್ನ ಶುರು ಮಾಡೋಣ. ಸರಿಯೇ? ಹಾಗಾದ್ರೆ ಮೊದಲು ನಾವು ನೋಡಬೇಕಾಗಿರೋದು ಓಂಕಾರೇಶ್ವರದ ಅಸ್ತಿತ್ವಕ್ಕೆ ಮೂಲ ಕಾರಣ ಏನು ಅನ್ನೋದನ್ನ, ಅದರ ವಿಶೇಷವಾದ ಭೌಗೋಳಿಕತೆ. ಇಲ್ಲಿ ಪ್ರಕೃತಿಯೇ ಮೊದಲ ಕಲಾವಿದ ಅಂದ್ರೆ ತಪ್ಪಾಗೋಲ್ಲ. ನಮ್ಮ ಆರಂಭದ ಪ್ರಶ್ನೆಗೆ ಉತ್ತರ ಇಲ್ಲೇ ಸಿಗುತ್ತೆ ನೋಡಿ. ಪವಿತ್ರ ನರ್ಮದಾ ನದಿ ಈ ದ್ವೀಪದ ಸುತ್ತ ಹರಿದು ಮನುಷ್ಯನ ಯಾವ ಕೈವಾಡವಿಲ್ಲದೆ ಸಹಜವಾಗಿಯೇ ಪವಿತ್ರ ಓಂ ಚಿಹ್ನೆಯನ್ನು ಸೃಷ್ಟಿಸಿದೆ. ಇದೊಂದು ನಿಜಕ್ಕೂ ಅದ್ಭುತ ಅಲ್ವಾ? ಪ್ರಕೃತಿಯೇ ಕೆತ್ತಿದ ಒಂದು ಕಲಾಕೃತಿ. ಈ ಪವಿತ್ರ ಸ್ಥಳ ಇರೋದು ಮಧ್ಯಪ್ರದೇಶದ ವಿಂಧ್ಯ ಪರ್ವತ ಶ್ರೇಣಿಗಳ ನಡುವೆ. ಇಲ್ಲೇ ಪವಿತ್ರ ನರ್ಮದಾ ನದಿ ಮಾಂಧಾತಾ ಅನ್ನೋ ಈ ದ್ವೀಪವನ್ನ ಪ್ರೀತಿಯಿಂದ ಸುತ್ತುವರಿದಿದೆ. ಈ ಒಂದು ವಿಶಿಷ್ಟವಾದ ಭೌಗೋಳಿಕ ಪಿಠುವಿಕೆಯೇ ಅದರ ಆಧ್ಯಾತ್ಮಿಕ ಮಹತ್ವಕ್ಕೆ ಅಡಿಪಾಯ ಹಾಕಿದ್ದು. ಇಲ್ಲಿನ ವಾತಾವರಣ ಕೂಡ ಋತುಮಾನಕ್ಕೆ ತಕ್ಕಂತೆ ತನ್ನ ರೂಪವನ್ನ ಬದಲಾಯಿಸುತ್ತೆ. ಉದಾಹರಣೆಗೆ, ಮಳೆಗಾಲದಲ್ಲಿ ನರ್ಮದೆ ಗರ್ಜಿಸುತ್ತಾ ತನ್ನ ಶಕ್ತಿಯನ್ನ ಪ್ರದರ್ಶಿಸಿದ್ರೆ, ಚಳಿಗಾಲದಲ್ಲಿ ಮಾತ್ರ ಯಾತ್ರಿಕರಿಗೆ ಏಕ್ದಮ್ ಶಾಂತ, ಆಹ್ಲಾದಕರ ಅನುಭವ ಕೊಡುತ್ತೆ. ಆತ್ಮಾವಲೋಕನಕ್ಕೆ ಇದಕ್ಕಿಂತ ಒಳ್ಳೆ ಸಮಯ ಬೇಕಾ? ಸರಿ, ಈ ವಿಶಿಷ್ಟ ಭೂಮಿಯ ಮೇಲೆ ಮನುಷ್ಯನ ಇತಿಹಾಸ ಹೇಗೆ ಬರೆಯಲ್ಪಟ್ಟಿದೆ ಅಂತ ನೋಡೋಣ ಬನ್ನಿ. ಈಗ ನಾವು ಇತಿಹಾಸದ ಪುಟಗಳನ್ನು ಸ್ವಲ್ಪ ತಿರುಗೋಣ. ಕಾಲದ ಹಾದಿಯಲ್ಲಿ ಓಂಕಾರೇಶ್ವರದ ಕತೆ ಹೇಗೆಲ್ಲ ಬೆಳೆದಿದೆ ನೋಡಿ. ಇದು ಕೇವಲ ಒಂದು ದೇವಸ್ಥಾನವಾಗಿ ಉಳಿದಿಲ್ಲ. ಆರಂಭದಲ್ಲಿ ಇದೊಂದು ಪೂಜಾ ಸ್ಥಳವಾಗಿತ್ತು. ಆಮೇಲೆ ಪರಮಾರ ರಾಜರ ಆಶ್ರಯದಲ್ಲಿ ವೈಭವದಿಂದ ಬೆಳೀತು. ನಂತರ ಮರಾಠರ ಕಾಲದಲ್ಲಿ ಮತ್ತೆ ಪುನರುಜ್ಜೀವನಗೊಂಡು ಹೀಗೆ ಶತಮಾನಗಳಿಂದ ಅಚಲವಾದ ಶ್ರದ್ಧೆಯ ಕೇಂದ್ರವಾಗಿ ನಿಂತಿದೆ. ಓಂಕಾರೇಶ್ವರ ಒಂದು ದ್ವೀಪ ಆಗಿರೋದ್ರಿಂದ ಅದಕ್ಕೆ ಒಂದು ರೀತಿಯ ಸಾಂಸ್ಕೃತಿಕ ರಕ್ಷಣೆ ಸಿಕ್ಕಿದೆ. ಅಂದ್ರೆ ಹೊರಗಿನ ಪ್ರಭಾವಗಳಿಂದ ಸ್ವಲ್ಪ ದೂರ ಉಳಿದು ರಾಜಮನೆತನದ ಭವ್ಯ ಸಂಪ್ರದಾಯಗಳ ಜೊತೆಗೆ ಸ್ಥಳೀಯ ಬುಡಕಟ್ಟು ಸಂಸ್ಕೃತಿಯ ಶ್ರೀಮಂತಿಕೆಯನ್ನು ತನ್ನಲ್ಲಿ ಉಳಿಸ್ಕೊಂಡು ಬೆಳೆಯಲು ಸಾಧ್ಯವಾಯಿತು. ಸರಿ, ಇತಿಹಾಸವಾಯಿತು, ಭೂಗೋಳವಾಯಿತು. ಈಗ ಈ ಸ್ಥಳಕ್ಕೆ ಲಕ್ಷಾಂತರ ಯಾತ್ರಿಕರನ್ನ ಸೆಳೆಯುವ ಅದರ ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರಬಿಂದು ಯಾವುದು ಅಂತ ನೋಡೋಣ. ಜ್ಯೋತಿರ್ಲಿಂಗ ಅಂದ್ರೆ ಏನು? ಸರಳವಾಗಿ ಹೇಳೋದಾದ್ರೆ, ಶಿವನು ಆದಿ ಮತ್ತು ಅಂತ್ಯವಿಲ್ಲದ ಬೆಳಕಿನ ಸ್ತಂಭದ ರೂಪದಲ್ಲಿ ಪ್ರಕಟವಾದ ಸ್ಥಳ. ಭಾರತದಾದ್ಯಂತ ಇರೋದು ಕೇವಲ 12 ಜ್ಯೋತಿರ್ಲಿಂಗಗಳು ಮಾತ್ರ. ಅದರಲ್ಲಿ ಓಂಕಾರೇಶ್ವರ ಕೂಡ ಒಂದು ಅನ್ನೋದೇ ಇದರ ಮಹತ್ವವನ್ನ ಇನ್ನಷ್ಟು ಹೆಚ್ಚಿಸುತ್ತೆ. ಇಲ್ಲಿರೋ ಶಿವಲಿಂಗದ ಇನ್ನೊಂದು ವಿಶೇಷತೆ ಏನು ಗೊತ್ತಾ? ಇದನ್ನ ಸ್ವಯಂಭೂ ಅಂತ ಕರೀತಾರೆ. ಅಂದ್ರೆ ಇದನ್ನ ಯಾವ ಶಿಲ್ಪಿಯೂ ಕೆತ್ತಿದಲ್ಲ, ಬದಲಿಗೆ ಭೂಮಿಯಿಂದ ತಾನಾಗಿಯೇ ಉದ್ಭವಿಸಿದೆ ಅಂತ ನಂಬಲಾಗುತ್ತೆ. ಇದು ಅದರ ದೈವಿಕ ಮೂಲವನ್ನ ಮತ್ತು ಶಕ್ತಿಯನ್ನ ಸಾರುತ್ತೆ. ಪ್ರತಿಯೊಂದು ಪವಿತ್ರ ಸ್ಥಳದ ಹಿಂದೆ ಒಂದು ಕಥೆ ಇದ್ದೇ ಇರುತ್ತೆ ಅಲ್ವಾ? ಇಲ್ಲಿನ ಪ್ರಮುಖ ಕಥೆ ಏನೆಂದರೆ, ವಿಂಧ್ಯ ಪರ್ವತ ಮೇರು ಪರ್ವತಕ್ಕಿಂತ ಎತ್ತರ ಆಗಬೇಕು ಅಂತ ಕಠೋರ ತಪಸ್ಸು ಮಾಡುತ್ತೆ. ಆ ತಪಸ್ಸಿಗೆ ಮೆಚ್ಚಿದ ಶಿವನೇ ಇಲ್ಲಿ ಓಂಕಾರೇಶ್ವರನಾಗಿ ನೆಲೆಸಿದ ಅಂತ ಪುರಾಣಗಳು ಹೇಳುತ್ತವೆ. ಇಂತಹ ಕಥೆಗಳು ಈ ಸ್ಥಳದ ಆಧ್ಯಾತ್ಮಿಕತೆಗೆ ಮತ್ತಷ್ಟು ಜೀವ ತುಂಬುತ್ತೆ. ಸರಿ, ಇತಿಹಾಸ ಮತ್ತು ಪುರಾಣದ ಲೋಕದಿಂದ ಹೊರಬಂದು ಇವತ್ತಿನ ದಿನಗಳಲ್ಲಿ ಓಂಕಾರೇಶ್ವರಕ್ಕೆ ಹೋದರೆ ಅಲ್ಲಿನ ಅನುಭವ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. 7 ಕಿಲೋಮೀಟರ್. ಇದು ಸುಮ್ಮನೆ ಒಂದು ದೂರ ಅಲ್ಲ. ಇದು ಈ ಸಂಪೂರ್ಣ ದ್ವೀಪದ ಸುತ್ತ ನಡೆಯುವ ಪವಿತ್ರ ಪರಿಕ್ರಮದ ದಾರಿ. ಈ ನಡಿಗೆಯಲ್ಲಿ ಭಕ್ತಿ ಮತ್ತು ಪ್ರಕೃತಿನ ಸೌಂದರ್ಯ ಎರಡನ್ನೂ ಒಟ್ಟಿಗೆ ಅನುಭವಿಸಬಹುದು. ಇದೊಂದು ನಿಜಕ್ಕೂ ವಿಶಿಷ್ಟ ಅನುಭವ. ಒಬ್ಬ ಯಾತ್ರಿಕನಾಗಿ ಓಂಕಾರೇಶ್ವರಕ್ಕೆ ಹೋದರೆ ಅಲ್ಲಿನ ಅನುಭವ ಹಲವು ಆಯಾಮಗಳನ್ನು ಹೊಂದಿದೆ. ಮೊದಲು ಮುಖ್ಯ ಜ್ಯೋತಿರ್ಲಿಂಗದ ದರ್ಶನ, ನಂತರ ನದಿಯ ಆಚೆ ದಡದಲ್ಲಿರೋ ಮಮಲೇಶ್ವರ ದೇವಾಲಯಕ್ಕೆ ಭೇಟಿ, ಹಾಗೆಯೇ ನರ್ಮದಾ ಘಾಟ್ನಲ್ಲಿ ಸೂರ್ಯೋದಯದ ದಿವ್ಯ ಕ್ಷಣಕ್ಕೆ ಸಾಕ್ಷಿಯಾಗೋದು. ಇವೆಲ್ಲ ಸೇರಿ ಒಂದು ಸಂಪೂರ್ಣ ಆಧ್ಯಾತ್ಮಿಕ ಅನುಭವವನ್ನ ಕೊಡುತ್ತೆ. ಮಹಾಶಿವರಾತ್ರಿ ಸಮಯದಲ್ಲಿ ಓಂಕಾರೇಶ್ವರ ಹೇಗಿರುತ್ತೆ ಅಂತ ಊಹಿಸ್ಕೊಳ್ಳಿ. ಇದೊಂದು ಶಕ್ತಿಯ ಕೇಂದ್ರವಾಗಿ ಬದಲಾಗುತ್ತೆ.
ಸಾಮಾನ್ಯ ದಿನಗಳಿಗೆ ಹೋಲಿಸಿದರೆ ಈ ಹಬ್ಬದ ದಿನಗಳಲ್ಲಿ ಭಕ್ತರ ಸಂಖ್ಯೆ ಎಷ್ಟರ ಮಟ್ಟಿಗೆ ಹೆಚ್ಚಾಗುತ್ತೆ ನೋಡಿ. ಇದು ಈ ಸ್ಥಳದ ಮಹತ್ವಕ್ಕೆ ಮತ್ತು ಜನರ ನಂಬಿಕೆಗೆ ಹಿಡಿದ ಕೈಗನ್ನಡಿ. ಸಾರಿ, ನಮ್ಮ ಪಯಣದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ನಾವು ಇದುವರೆಗೆ ಚರ್ಚಿಸಿದ ಎಲ್ಲಾ ವಿಷಯಗಳನ್ನ ಒಟ್ಟುಗೂಡಿಸಿ ಓಂಕಾರೇಶ್ವರದ ನಿಜವಾದ ಸಾರ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಹೌದು, ಓಂಕಾರೇಶ್ವರ ಅಂದ್ರೆ ಕೇವಲ ಕಲ್ಲು ಮಣ್ಣಿನ ಕಟ್ಟಡ ಅಲ್ಲ. ಅದು ಇತಿಹಾಸ, ಭೂಗೋಳ ಮತ್ತು ನಂಬಿಕೆಗಳು ಒಟ್ಟಿಗೆ ಹರಿಯುವ ಒಂದು ಜೀವಂತ ಸ್ಥಳ, ಪವಿತ್ರ ನರ್ಮದೆಯ ಹಾಗೆ. ಇದು ನಮಗೆ ಏನ್ ನೆನಪಿಸುತ್ತೆ ಅಂದ್ರೆ, ಕೆಲವೊಮ್ಮೆ ಅತ್ಯಂತ ಆಳವಾದ ಆಧ್ಯಾತ್ಮಿಕ ಸತ್ಯಗಳು ಭೂಮಿಯ ಮೇಲೆಯೇ ನಮ್ಮ ಕಣ್ಣು ಮುಂದೆಯೇ ಬರೆಯಲ್ಪಟ್ಟಿರ್ತವೆ. ನಾವು ಅದನ್ನ ನೋಡೋದನ್ನ ಕಲಿಬೇಕಷ್ಟೇ.